ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪ್ರತಿದಿನ ನಿತ್ಯದ ರಂಗೋಲಿಯ ಒಂದು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಕಥೆಯನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾವು ಕೇಳಿರುವಂತಹ ಕಥೆನೇ ಇದು. ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ತೀವಿ, ಬಟ್ ನಾವು ದೊಡ್ಡವರಾದಮೇಲೆ ಮರಿತಾ ಬರ್ತೀವಿ. ಅಂಥ ಕಥೆಗಳನ್ನು ನಾನು ನೆನಪಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಏನಪ್ಪ ಅಂದರೆ, ಒಂದು ಕತ್ತೆ ಇರುತ್ತೆ. ಕತ್ತೆ ಮಾಲೀಕ ಇರುತ್ತಾನೆ, ಮತ್ತು ಅವನ ಮಗ ಇರ್ತಾನೆ. ಅವನು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾನೆ. ಸೊ ಆವಾಗ ಅವನೇನು ಮಾಡ್ತಾನೆ, ಫಸ್ಟು ಕತ್ತೆ ಮೇಲೆ ಆ ಮಗುವನ್ನು ಕೂಡಿಸಿ, ಆಮೇಲೆ ಅವನದೇನೋ ಸಾಮಾನು ಇರ್ತಲ್ಲ ಅದನ್ನೆಲ್ಲ ಇಡಿಸಿ ಕತ್ತೆಯನ್ನು ನಡೆಸ್ತಾ ಹೋಗ್ತಾ ಇರ್ತಾನೆ. ಆವಾಗ ಊರ ಜನ ಹೇಳ್ತಾರೆ, ನೋಡಿದವರು ಊರದಿಂದ ಎದುರುಗಡೆ ಬರ್ತಾ ಇರಲ್ಲ, ಆ ಜನ ಹೇಳ್ತಾರೆ, ಅಯ್ಯೋ ಎಂಥ ಮಗನಪ್ಪ, ತಂದೆಯನ್ನು ನಡೆಸ್ತಾ ಕತ್ತೆ ಮೇಲೆ ಆರಾಮಾಗಿ ಕೂತಿದ್ದಾನೆ, ಸಾಮಾನೆಲ್ಲ ಇಡಿಸಿದ್ದಾನೆ ಅಂತ ಹೇಳ್ತಾರೆ. ಸೊ ಆ ಮಗನಿಗನ್ನಿಸ್ತೆ, ಹೌದಲ್ಲಪ್ಪ ನಾನು ಕೂತಿದ್ದೀನಿ, ಆ ಜನ ಹಂಗೆ ಮಾತಾಡಿದ್ರು ಅಂತ. ಸೊ ಆಯಿತು ಬಿಡಪ್ಪ ಅಂತ ಮಗ ಇಳಿದು ತಂದೆ ಕೂಡ್ತಾನೆ, ಮತ್ತು ಆ ಸಾಮಾನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಮತ್ತೆ ಸ್ವಲ್ಪ ಎದುರುಗಡೆ ಜನ ಬರ್ತಾರೆ. ಆವಾಗ ಹೇಳ್ತಾರೆ, ಅಯ್ಯೋ ಎಂಥ ತಂದೆಯಪ್ಪ, ಒಂದು ಸ್ವಲ್ಪನೂ ಆ ಮಗುವಿನ ಮೇಲೆ ಮಮಕಾರವೇ ಇಲ್ವಾ ಆ ತಂದೆಗೆ. ಮಗುನ ಆರಾಮಾಗಿ ನಡೆಸ್ತಾ ಬಂದು ತಾನು ಆರಾಮಾಗಿ ಕೂತಿದ್ದಾನೆ, ಆ ಪಾಪ ಮಗು ಕಷ್ಟಪಟ್ಟು ನಡೀತಾ ಇದೆ ಅಂತ ಹೇಳ್ತಾರೆ. ಆವಾಗ ಮತ್ತೆ ಅವನಿಗೂ ಬೇಜಾರಾಗುತ್ತೆ, ತಂದೆಗೂ. ಅಯ್ಯೋ ಜನ ಹೀಗೆ ಮಾತಾಡ್ತಾ ಇದ್ದಾರಪ್ಪ, ಇರಲಿ ಬಿಡು ನೀನೇ ಕೂತ್ಕೋ ಅಂತ ಮತ್ತೆ ಅವನೇ ಕೊಡ್ತಾರೆ. ಹಾಗೆ ಮತ್ತೆ ಮುಂದೆ ಹೋಗ್ತಾ ಸೇಮು, ಮಗ ಕೂಡಿಸಿದ್ದಾರೆ, ಅಪ್ಪ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಜನ. ಆವಾಗೇನು ಮಾಡ್ತಾನೆ, ಇಬ್ಬರು ಇಳಿದು ನಡೀತಾ ಬರ್ತಾರೆ. ಏನು ಬೇಡ ಬಿಡಪ್ಪ, ಯಾಕೆ ಬೇಕು, ಜನ ಮಾತಾಡ್ತಾರೆ ಅಂತ ನಡೀತಾ ಬರ್ತಾರೆ. ಆವಾಗೂ ಜನ ಮಾತಾಡ್ತಾರೆ, ಎಂಥ ಮೂರ್ಖಪ್ಪ ಈ ತಂದೆ ಮತ್ತು ಮಗು. ಕತ್ತೆ ಇದೆ, ಕತ್ತೆ ಇರೋದೇ ಸಾಮಾನು ಹೊರಲಿಕ್ಕೆ, ವಜನ ಹೊರಲಿಕ್ಕೆ. ಯಾಕೆ ಅವ್ರನ್ನು ಕತ್ತೆಯನ್ನು ಆರಾಮಾಗಿ ನಡೆಸ್ಕೊತ ತಾವು ನಡೀತಾ ಬರ್ತಾ ಇದ್ದಾರೆ, ಯಾರಾದರೂ ಕೂಡೋದಲ್ವಾ. ಮತ್ತು ಇವ್ರಿಗನ್ಸುತ್ತೆ, ಅಪ್ಪ ಬೇಡಪ್ಪ, ಏನಿದು ಹಿಂಗೆ ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಇಬ್ಬರು ಕೂತ್ಬಿಡೋಣ ಅಂತ ಇಬ್ಬರು ಕೂತ್ಕೋತಾರೆ ಕತ್ತೆ ಮೇಲೆ. ಆವಾಗ ಮತ್ತೆ ಜನ ಮುಂದ್ಗಡೆ ಬರೋ ಜನ ಏನು ಹೇಳ್ತಾರೆ, ಎಂಥ ಕಠೋರ ಮನುಷ್ಯತ್ವ ಇಲ್ಲದವ್ರತ್ವ ಈ ಜನ. ಆ ಪಾಪ ಮೂಕ ಪ್ರಾಣಿ ಮೇಲೆ ಇಬ್ಬರು ಕೂತು ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಇಳಿತಾರೆ, ಅದನ್ನು ಕತ್ತೆಗಲ್ಲೇ ಇರುವಂಥ ಕೆರೆಗೆ ದೂಕ್ತಾರೆ, ಆಮೇಲೆ ಆರಾಮಾಗಿ ನಡೀತಾರೆ. ಸೊ ಇದರಿಂದ ಕಲಿತ ಪಾಠ ನಾವು ಜನ ಹೇಗಿದು ಮಾತಾಡ್ತಾರೆ, ಬಟ್ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು. ನಮ್ಮ ಮನಸ್ಸಾಕ್ಷಿಗೆ, ನಮ್ಮ ಆತ್ಮಸಾಕ್ಷಿಗೆ ಸರಿ ಎನಿಸುವಂಥ ಕೆಲಸವನ್ನು ಮಾಡಬೇಕು. ಆ ದೇವರಿಗೆ ಮೆಚ್ಚುವಂಗೆ ನಾವು ಪ್ರತಿನಿತ್ಯ ನಡ್ಕೊಂಡು ಹೋದರೆ ಸಾಕಲ್ವಾ. ಹೇಗಿದು ಜನ ಮಾತಾಡ್ತಾರೆ, ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ಅವರ ಕೈಗೆ ಕೊಡದೆ, ಜನರ ಕೈಗೆ ಕೊಡದೆ ನಮ್ಮ ಜೀವನವನ್ನು ನಾವು ಸುಖವಾಗಿ ಸಾಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.